ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು ವೇಸ್ಟ್ ಆದಂತಹ ಬಟ್ಟೆಗಳಿಂದ ಅಂದರೆ ಕಟ್ ಪೀಸ್ಗಳಿಂದ ನಾವು ಬಟ್ಟೆಯನ್ನು, ಡ್ರೆಸ್ಗಳನ್ನು, ಬ್ಲೌಸ್ಗಳನ್ನು ಎಲ್ಲ ಹೊಲಿತೀವಿ. ಸೀರೆ ಪೌಚ್, ನನ್ನ ಹತ್ರ ಸೀರೆ ಪೌಚನ್ನು ಹೊಲಿದು ಎಕ್ಸ್ಟ್ರಾ ಮಿಕ್ಕಿದ ಬಟ್ಟೆಗಳನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಇದೆಲ್ಲದನ್ನು ಕೂಡ ಅಂದರೆ ಬೇರೆ ಬೇರೆ ಅಳತೆಯಲ್ಲಿತ್ತು, ನಾನು ಎಲ್ಲದನ್ನೂ ಕೂಡ ಒಂದೇ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಯಾವ ಅಳತೆ ಅಂತ ಹೇಳ್ತಾ ಹೋಗ್ತೀನಿ. ಇವಾಗ ನೋಡಿ, ಈ ಎಲ್ಲ ಪೀಸ್ಗಳಿಂದ ಒಂದು ಉಪಯುಕ್ತವಾದ ಇವತ್ತು ಮ್ಯಾಟನ್ನು ಮಾಡೋಣ. ನಾನು ಇದಕ್ಕಾಗಿ ಮ್ಯಾಟ್ ಮಾಡಲಿಕ್ಕೆ ನಾನು ಇವತ್ತು ಏನು ಮಾಡಿದ್ದೀನಿ, ಒಂದು ಜೀನ್ಸ್ ಪ್ಯಾಂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ವೇಸ್ಟ್ ಆಗೋ ಜೀನ್ಸ್ ಪ್ಯಾಂಟನ್ನು ನಾನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಅಂದರೆ, ನಾನು ನಾರ್ಮಲಾಗಿ ಒಂದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 14.5 ಇಂಚಿನ ಅಗಲ, ಹಾಗೆ ಅಗಲ ಬಂದು 17 ಇಂಚು. ಹಿಂಗೆ ಅಗಲ ತೊಗೊತೀವಿ, ಅಂದರೆ ಮ್ಯಾಟನ್ನು ನಾವು ಈ ರೀತಿಯಾಗಿ ಹಾಕ್ತೀವಲ್ಲ, 17 ಇಂಚು ಉದ್ದ ಅಗಲ, ಹಾಗೆ ಉದ್ದ ಬಂದು 14.5 ಇಂಚನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಈ ಬಟ್ಟೆಯನ್ನು ಅಂದರೆ ಕಟ್ ಪೀಸ್ ಇದೆಯಲ್ಲ, ಆ ಕಟ್ ಪೀಸನ್ನು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಪ್ಪ ಅಂತಂದರೆ, ಎಲ್ಲದೂ ಕೂಡ 2 ಇಂಚಿಗೆ ಎಲ್ಲ ಪೀಸ್ಗಳನ್ನು, ಅಂದರೆ ಎಲ್ಲದೂ ಜಾಸ್ತಿ ಇಲ್ಲ, ಅದಕ್ಕೆ ಎಷ್ಟೆಷ್ಟು ಪೀಸ್ ಇದೆಯೋ ಅಷ್ಟನ್ನು 2 ಇಂಚಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಅವನಿ ಆಲ್ ಇನ್ ಒನ್ ಹಾಗೂ ಮಾರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಸ್ಟಿಚ್ ಮಾಡೋದು, ಯಾವ ರೀತಿಯಾಗಿ ಮ್ಯಾಟನ್ನು ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ಇಲ್ಲಿ 14.5 ಇಂಚ್ ಏನಿದೆಯಲ್ಲ, ನಾನೀಗ ಅಲ್ಲಿ ಏನು ಮಾಡ್ತೀನಿ, ಒಂದು ಪೀಸಿನ ಬಟ್ಟೆಯನ್ನು ಹೀಗೆ ಇಟ್ಟು, ಅಂದರೆ ನಾವು ಈ ಕಟ್ ಪೀಸ್ ಇರುತ್ತಲ್ಲ, ಕಟ್ ಪೀಸು ಹೀಗೆ ಉದ್ದ 14.5 ಇರಬೇಕು, ಹೀಗೆ ಅಗಲ 2 ಇಂಚ್ ಇರಬೇಕು. ನೋಡಿ, ಹೀಗೆ ಇಡ್ತೀನಿ. ಹೀಗೆ ಇಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಫಸ್ಟು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊತೀನಿ. ಈಗ ನೆಕ್ಸ್ಟು ಇನ್ನೊಂದು ಬಟ್ಟೆಯನ್ನು ತೊಗೊತೀನಿ. ಈ ಕಡೆ ನಾವಿನ್ನೂ ಸ್ಟಿಚ್ ಹಾಕಿಲ್ಲ. ಆ ನಂತರ ಈ ಬಟ್ಟೆಯನ್ನು, ಅಂದರೆ ಉದ್ದುದ್ದನೂ ಸ್ವಲ್ಪ ಜಾಸ್ತಿ ಇದೆ, ಅದೇನು ನಾನು ಅಳತೆ ಮಾಡಿ ಕಟ್ ಮಾಡ್ಕೊಂಡಿರೋದಲ್ವಲ್ಲ, ಇರೋ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಉಲ್ಟಾ ಇಟ್ಕೊಂಡು ನಾವು ಇಲ್ಲಿ ಸ್ಟಿಚ್ಚನ್ನು ಮಾಡ್ತೀವಿ. ಸ್ಟಿಚ್ ಮಾಡಿ ಇದನ್ನು ಓಪನ್ ಮಾಡ್ತೀವಿ, ಆವಾಗ ಅದು ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಮತ್ತೊಂದು ಪೀಸನ್ನು ತೊಗೊತೀವಿ, ಅದನ್ನು ಹೀಗೆ ಉಲ್ಟಾ ಇಟ್ಟು ಹೊಲಿತೀವಿ, ಆಮೇಲೆ ಉಲ್ಟಾ ಮಾಡ್ತೀವಿ. ಆಮೇಲೆ ಇನ್ನೊಂದು ಪೀಸನ್ನು ಹೀಗೆ ಇಟ್ಟು ಹೊಲಿತೀವಿ, ಆಮೇಲೆ ಉಲ್ಟಾ ಮಾಡ್ತೀವಿ. ಉಲ್ಟಾ ಮಾಡಿ ಬೇಕಾದ್ರೆ ಪ್ರೆಸ್ ಸ್ಟಿಚ್ಚನ್ನು ನೀವು ಹಾಕ್ಕೊಬೋದು. ನಾನು ಹಾಕಿದ್ದೀನ ಇಲ್ವಾ ಅಂತ ಹೇಳ್ತೀನಿ, ಅಂದರೆ ಜೀನ್ಸ್ ಆಗಿರೋದಕ್ಕೆ ನೋಡ್ಕೊಳ್ಳೋಣ, ಬೇಕಾಗೋದಿಲ್ಲ. ನೋಡೋಣ. ನಾನೀಗ ಫಸ್ಟು ನಿಮಗೆ ಹೊಲಿಯೋ ಮೆಥಡ್ ಹೇಗೆ ಅಂತ ಗೊತ್ತಾಯ್ತಲ್ವ, ನಾನೀಗ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಪೀಸನ್ನು ಸ್ಟಿಚ್ ಮಾಡ್ಕೊಂಡು ಬಂದೆ. ಅದೇ ರೀತಿಯಾಗಿ ಹೀಗೆ ಉಲ್ಟಾ ಇಟ್ಕೊಂಡು ಇನ್ನೊಂದು ಪೀಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಹೇಳಿದೆ, ಇಲ್ಲಿ ಬೇಕಾ ನೋಡೋಣ, ಜೀನ್ಸ್ ಪ್ಯಾಂಟ್ ಅಲ್ಲ ಅದಕ್ಕಾಗಿ ಅಂತ. ಈಗ ನನ್ನ ಕೇಳಿದರೆ ಇಲ್ಲೊಂದು ಪ್ರೆಸ್ ಸ್ಟಿಚ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಅಂದರೆ ನೀಟಾಗೂ ಕೂಡ ಬರುತ್ತೆ. ಅದಕ್ಕಾಗಿ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡು ನೆಕ್ಸ್ಟ್ ಮತ್ತೊಂದು ಬಟ್ಟೆಯನ್ನು ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊತ ಹೋಗೋಣ. ಈಗ ಪೂರ್ತಿ ಮಾಡ್ಕೊಂಡು ತೊಗೊಬರ್ತೀನಿ, ಆಮೇಲೆ ಎಲ್ಲ ಏನು ಮಾಡಬೇಕು, ಫಿನಿಶಿಂಗ್ ಹೇಗೆ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಏನು ಮಾಡಬೇಕು, ನಾನು ಪೂರ್ತಿ ಈ ರೀತಿಯಾಗಿ ಸ್ಟಿಚ್ ಹಾಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಹಿಂದ್ಗಡೆ ಹೀಗೆ. ಕೊನೆಗೆ ನಮಗೆ ಇಲ್ಲಿ ಫುಲ್ ಪೀಸು ಬರಲಿಲ್ಲ, ಅಂದರೆ ಇದ್ರದ್ದು ಬಟ್ಟೆ ಕಡಿಮೆ ಇತ್ತಲ್ವ, ಅದಕ್ಕಾಗಿ ಇಲ್ಲೊಂದು ಸಣ್ಣ ಪೀಸನ್ನು ಕೊಟ್ಟಿದ್ದೀನಿ. ಹಾಗೆ ಏನು ಮಾಡಿದ್ದೀನಿ, ಇಲ್ಲಿ ನಮ್ಮ ಬಟ್ಟೆ ಆ ಕಡೆ ಈ ಕಡೆ ನಾವಿಲ್ಲಿ ಎಕ್ಸ್ಟ್ರಾ ಬಟ್ಟೆಗಳಿದಾವಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡಿದ್ದೀನಿ, ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆ ಮತ್ತು ಇಲ್ಲಿ 2 ಕಡೆಯೂ ಕೂಡ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ನಾವು ಕಟ್ ಮಾಡಿ ತೆಗೆದುಕೊಡ್ಬೇಕು.
ಕಟ್ ಮಾಡಿ ತೆಗೆಯೋದ್ರಿಂದ ಸ್ವಲ್ಪ ನೀಟ್ ಫಿನಿಶಿಂಗ್ ಬರುತ್ತೆ. ಎರಡು ಕಡೆನೂ ಕೂಡ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಈಗ ಟ್ರಿಮ್ ಮಾಡಿ ಆಯಿತು, ಎರಡು ಕಡೆನೂ ಕಟ್ ಮಾಡ್ಕೊಂಡು ಆಯಿತು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಇದಕ್ಕೆ ನಾವು ಫಿನಿಶಿಂಗ್ ಮಾಡಬೇಕು. ನಾನು ಇಲ್ಲೂ ಕೂಡ ಇದೇ ರೀತಿ ಬಟ್ಟೆಗಳನ್ನು ಕಟ್ ಪೀಸನ್ನೇ ತೊಗೊಂಡಿದ್ದೀನಿ. ಅದರಲ್ಲಿ ಯಾವುದು ಉದ್ದಕ್ಕಿದೆ ಅಂತ ನೋಡಿಕೊಂಡು ಹಿಂಗೆ ಕೊಡಬೇಕಲ್ಲ, ಅದಕ್ಕಾಗಿ ತೊಗೊಂಡಿದ್ದೀನಿ. ಎರಡು ಸೈಡು ಉದ್ದಕ್ಕಿರೋ ಬಟ್ಟೆಯನ್ನು ಹಿಂಗೆ ಉದ್ದಕ್ಕಿರಲ್ಲಿ ಕೊಡೋಣ. ಆಮೇಲೆ ಈ ಸೈಡು ಈ ಎರಡು ಪೀಸನ್ನು ಕೊಡ್ತೀನಿ. ನಾನೀಗ ಪೈಪಿಂಗನ್ನು ಹೇಗೆ ಕೊಡ್ತೀನಿ ಅಂತಂದರೆ, ಇದನ್ನು ಕೂಡ ನಾರ್ಮಲ್ 2 ಇಂಚನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹೀಗೆ ತುದಿಯಲ್ಲಿ ಇಟ್ಕೊತೀನಿ. ತುದಿಯಲ್ಲಿ ಇಟ್ಕೊಂಡು ಉಲ್ಟಾ ಇಟ್ಕೊಂಡಿದ್ದೀನಿ. ಫಸ್ಟು ನಾವು ಇಲ್ಲಿ ಸ್ಟಿಚ್ಚನ್ನು ಹಾಕ್ತೀವಿ. ಸ್ಟಿಚ್ಚನ್ನು ಹಾಕಿ ಆದಮೇಲೆ ಈ ರೀತಿಯಾಗಿ ಮೇಲ್ಗಡೆ ತೆಗಿಬೇಕು. ಆ ನಂತರ ವಾಪಸ್ ಹೀಗೆ ಟರ್ನ್ ಮಾಡಿ ಇಲ್ಲಿ ಒಂದು ಸಣ್ಣ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಹಾಕಬೇಕು. ಆವಾಗ ನೋಡಿ ಈ ರೀತಿಯಾದ ಪೈಪಿಂಗ್ ಬರುತ್ತೆ. ನೋಡಿ ಪೂರ್ತಿ ಇದೇ ರೀತಿಯಾಗಿ ಪೈಪಿಂಗ್ ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಆ ಕಡೆ ಈ ಕಡೆ ಎಲ್ಲ ಕಡೆನೂ ಕೂಡ ಪೈಪಿಂಗನ್ನು ಕೊಟ್ಕೊಂಬಂದಾಯಿತು. ಇಲ್ಲಿ ನಿಮ್ಗೆ ಅನಿಸ್ಬೋದು ಇಲ್ಲಿ ಫಿನಿಶಿಂಗ್ ಹೇಗೆ ಬರ್ತಾ ಇದೆ, ಫಿನಿಶಿಂಗ್ ಹೇಗೆ ಮಾಡ್ತೀನಿ ಅಂತ ನಾನು ಹೇಳಲೇ ಇಲ್ಲ, ಹೌದಾ ಫ್ರೆಂಡ್ಸ್? ಈಗ ಏನು ಮಾಡಬೇಕು, ಫಸ್ಟು ನಾನು ಬೇರೆ ಬಟ್ಟೆಯನ್ನು ಇಟ್ಕೊಂಡು ತೋರಿಸ್ಲಾ. ನಾವು ಹೀಗೆ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಹೀಗೆ ಮೇಲ್ಗಡೆ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡು ಆಮೇಲೆ ಈ ರೀತಿಯಾಗಿ ಹಿಂದ್ಗಡೆ ಫೋಲ್ಡ್ ಮಾಡ್ಕೊಬೇಕು. ಹೀಗೆ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆದಮೇಲೆ ಅದು ಈ ರೀತಿಯಾಗಿ ಇರುತ್ತೆ ಅಲ್ವಾ, ಅದನ್ನು ಈ ರೀತಿ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ಯಾವುದೇ ರೀತಿಯಾಗಿ ಅಲ್ಲಿ ಪ್ಯಾಚ್ ವರ್ಕು ಅಂದರೆ ಹಿಂಗೆ ಪ್ಯಾಚ್ ವರ್ಕ್ ಆಗಲಿ ಯಾವುದು ಬರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ದೇವ್ರ ಮುಂದೆ ಕೂತ್ಕೊಳ್ಳಿಕ್ಕೆ ಎಲ್ಲ ಸಾಕಾಗತ್ತೆ. ಅಷ್ಟು ದೊಡ್ಡದಾಗಿ ಇದೆ, ಏನು ಪ್ರಾಬ್ಲಮ್, ತುಂಬ ಸಣ್ಣದೇನಾಗಿಲ್ಲ, ಚೆನ್ನಾಗಿ ಆಗಿದೆ, ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ನಾವು ಬಟ್ಟೆಯನ್ನು ಹೊಲಿದು ಸುಮ್ಮನೆ ಬಟ್ಟೆಗಳನ್ನು ವೇಸ್ಟ್ ಅಂತ ಇಷ್ಟಿಷ್ಟು ಸಣ್ಣ ಬಟ್ಟೆ ಏನಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಎಸ್ಬಿಡ್ತೀವಿ. ಅಂಥ ಸಂದರ್ಭದಲ್ಲಿ ಈ ರೀತಿಯದ್ದೆಲ್ಲ ಮಾಡಿ ಇಟ್ಕೊಬೋದು. ನಿಮಗೆ ಇದು ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಮತ್ತು ನೀವು ಯಾವ ಊರಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಳೆ ಜೀನ್ಸನ್ನು ಇದ್ದರೆ ಎಸಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.